ಬಿ ಸುರೇಶ್ ನಿರ್ದೇಶನದ ಚಿಗುರು ಧಾರಾವಾಹಿಯ ಮೂಲಕ ಕಿರುತೆರೆಗೆ ಪ್ರವೇಶಿಸಿದ ಹೇಮಾ ಬೆಳ್ಳೂರ್ ಅವರು ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಹೇಮಾ ಅವರೇ. ನಮಸ್ಕಾರ ಐಶ್ವರ್ಯ. ವೆಲ್ಕಮ್ ಟು ಆ ಶೋ. ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ 2ನೇ ದಿನ. ಹೌದು. ಹೇಗೆ ಅನ್ನಿಸ್ತು? ಖುಷಿ ಆಗ್ತಾ ಇದೆ. ಇನ್ನು ಏನೇನು ಮಾಡ್ತಾರೆ, ಏನೇನು ನಾನು ಕಲ್ತ್ಕೋಬೋದು ಅಂತೆಲ್ಲ ಕುತೂಹಲ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಓಕೆ, ಹಾಗಿದ್ರೆ ತಡ ಮಾಡಿದೆ ಇವತ್ತಿನ ನಮ್ಮ ಅತ್ತೆ ಸೊಸೆ ಜೋಡಿನ. ಹೌದು ಹೌದು. ಉತ್ತರಹಳ್ಳಿಯ ಏರಿಯಾದವರಿಗೆ ಉತ್ತರಹಳ್ಳಿಯ ಕೀರ್ತಿ ಮಹಿಳಾ ಸಮಾಜದಲ್ಲಿ ಆಡಿಷನ್ಸ್ ನಡೆಸಲಾಯಿತು. ಈ ಆಡಿಷನ್ಸ್ ನಲ್ಲಿ ಸೆಲೆಕ್ಟ್ ಆದ ಮತ್ತೊಂದು ಅತ್ತೆ ಸೊಸೆ ಜೋಡಿ ಶ್ರುತಿ ಹಾಗೂ ಜಯಲಕ್ಷ್ಮಿ ಅವರು. ಬನ್ನಿ ಅವರಿಬ್ಬರನ್ನ ನಮ್ಮ ಅಡಿಗೆ ಮನೆಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ. ಸೊ ಆಲ್ ದಿ ವೆರಿ ಬೆಸ್ಟ್. ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಅಡುಗೆ ಮಾಡ್ತಿದ್ರು? ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಓಕೆ, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ನೀವು ಹೋಗಿ ಕೂತ್ಕೊಳ್ಳಿಮ್ಮ. ನಮಸ್ಕಾರ. ನಮಸ್ಕಾರ. ಶ್ರುತಿ ಅವರೇ, ಇವತ್ತು ಏನು ಅಡುಗೆ ಹೇಳ್ಕೊಡ್ತಿದ್ದೀರಾ? ತೊಂಡೆಕಾಯಿ ಪಲಾವ್. ತೊಂಡೆಕಾಯಿ ಪಲಾವ್. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ? ತೊಂಡೆಕಾಯಿ, ಗೋಡಂಬಿ, ಉಪ್ಪು, ಅಕ್ಕಿ, ಚಕ್ಕೆ, ಜೀರಿಗೆ, ಲವಂಗ, ಗರಂ ಮಸಾಲ, ಇಂಗು,
ಗ್ರೈಂಡ್ ಮಾಡಬೇಕಾ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಂ. ನಾವು ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಉರಿದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇದು ಫ್ರೈ ಆಗಿದೆ. ನಿಮ್ಮ ಧಾರಾವಾಹಿ, ಹೊಸ ಧಾರಾವಾಹಿ ನಮ್ಮಮ್ಮ ಶಾರದೆ, ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ. ಅದು ಅಂದರೆ ಈಗ ಶಾರದಾ ಅಂತ ನನ್ನ ಕ್ಯಾರೆಕ್ಟರ್ನಲ್ಲಿ ಇಬ್ಬರು ಶಾರದೇರು ಇರ್ತಾರೆ. ಒಂದು ಇದರಲ್ಲಿ ಇರ್ತದೆ, ಸಿಟಿನಲ್ಲಿ ಶಾರದಾ ಒಬ್ಬರು ಶಾರದಾ. ಇಲ್ಲಿ ನಂದು ಪಾತ್ರ ಹಳ್ಳಿ. ಆಫ್ ಮಾಡಿಬಿಡೋದು ಅಷ್ಟೇ. ಓಕೆ, ಇದು ಒಂದು ವಿಷಲ್ ಆದಮೇಲೆ ಅಷ್ಟೇನಾ? ಓಕೆ. ನೀವು ಮಾಡೋ ಅಡುಗೆನಲ್ಲಿ ನಿಮ್ಮ ಮಗುಗೆ ಯಾವ್ದು ತುಂಬ ಇಷ್ಟ ಆಗುತ್ತೆ? ಚಪಾತಿ ವಿತ್ ದಾಲ್. ಹೌದಾ? ಹಿಮ ಅವರೇ, ನೀವು ಆ ಸೀರಿಯಲಲ್ಲಿ ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ದೀರ ಅಲ್ವಾ? ಒಂದು ಕಂಪ್ಲೀಟ್ ಟಿಪಿಕಲ್ ಹಳ್ಳಿ ಹುಡುಗಿ ಹುಡುಗಿ ಎಲ್ಲ. ಸೊ ಜಾಸ್ತಿ ಇದು ಜೋಮಾಲೆ, ಅಡ್ಡಿಗೆ, ಆಮೇಲೆ ಜುಮ್ಕಿ, ಆ ಥರದ್ದು ಸ್ವಲ್ಪ ಬೇರೆ ಥರ ಇರಲಿ, ಬೇರೆ ಸೀರಿಯಲ್ ಡಿಫ್ರೆಂಟ್ ಆಗಿರಲಿ ಅಂತ. ಯು ಲುಕ್ ರಿಯಲಿ ಬ್ಯೂಟಿಫುಲ್ ಆ ಕಾಸ್ಟ್ಯೂಮಲ್ಲಿ. ಅಂದರೆ ಆ ಕತೆಗೆ, ಆ ಪಾತ್ರಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತೀರಾ. ಆಫ್ ಮಾಡಿದ್ದೀನಿ. ಅದೀಗ ಸ್ವಲ್ಪ ಕೂಲ್ ಆಗಬೇಕು. ಓಕೆ ಓಕೆ. ಇದು ಮುಂಚೆನೇ ನೆನೆಸಿಟ್ಟು? ಇಲ್ಲ, ಮಾಮೂಲಿ ಊಟದ ಬಾಸ್ಮತಿ ರೈಸ್ ಹಾಕಿದ್ರೆ ಆ ಥರ ನೆನೆಸಿ ಮಾಡಬೇಕಾಗತ್ತೆ. ಇದು ಮಾಮೂಲಿ ಊಟದ ಅಕ್ಕಿ ತೊಗೊಂಡಿದ್ದೀನಿ. ಸೊ ಒಂದು ವಿಸಿಲ್ ಸಾಕು. ಒಂದು ವಿಸಿಲ್ ಸಾಕು. ನನ್ಗೆ ಗೊತ್ತಿರಲಿಲ್ಲ. ಯೂಶಲಿ ನಾವು 3 ವಿಸಿಲ್ ತಗೊಂಡು ಕಾಯ್ದೇವೆ, ಒಂದು ವೇಳೆ ಬೇಯ್ದಲ್ಲೇ ಇದ್ರೆ ಇದಾಗತ್ತೆ. ಅದು ಅಲ್ಲದೆ ಇವರು ತೊಂಡೆಕಾಯಿ, ಅಕ್ಕಿ ಮತ್ತೆ ಮಸಾಲ, ಗರಂ ಮಸಾಲ ಒಂಥರ ಬಾತ್ ಥರ ಆಗಿದೆ ಅಲ್ಲ ಸ್ವಲ್ಪ. ಬಟ್ ಗರಂ ಮಸಾಲ
ತುಂಬ ಘಮ ಘಮ ಅಂತ ಇದೆ. ಗೋಡಂಬಿ ಮತ್ತು ಬಟಾಣಿ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ದೇ ಡೆಕೋರೇಟ್ ಮಾಡಿರೋ ಥರ ಇದೆ. ವೀಕ್ಷಕರೇ, ಘಮ ಘಮಿಸುವ ತೊಂಡೆಕಾಯಿ ಪಲಾವ್ ರೆಡಿ ಆಗಿದೆ. ತೊಂಡೆಕಾಯಿ ಪಲಾವ್ ಬೇಕಾಗಿರುವ ಸಾಮಗ್ರಿಗಳು: ತೊಂಡೆಕಾಯಿ, ಗೋಡಂಬಿ, ಉಪ್ಪು, ಅಕ್ಕಿ, ಚಕ್ಕೆ, ಜೀರಿಗೆ, ಲವಂಗ, ಗರಂ ಮಸಾಲ, ಇಂಗು, ಒಣಕೊಬ್ಬರಿ, ಹಸಿ ಬಟಾಣಿ, ಖಾರದ ಪುಡಿ ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಗೋಡಂಬಿ, ಜೀರಿಗೆ, ಹೆಚ್ಚಿದ ತೊಂಡೆಕಾಯಿ ಹಾಕಿ ಕೈಯಾಡಿಸಿ. ಮಿಕ್ಸಿ ಜಾರಿಗೆ ಒಣಕೊಬ್ಬರಿ, ಚಕ್ಕೆ, ಲವಂಗ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಗರಂ ಮಸಾಲ, ಇಂಗು, ಖಾರದ ಪುಡಿ ಹಾಕಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಹುರಿದ ತೊಂಡೆಕಾಯಿಗೆ ತೊಳೆದ ಅಕ್ಕಿ ಹಾಕಿ ಕೈಯಾಡಿಸಿ. ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಇದಕ್ಕೆ ನೀರು, ರುಬ್ಬಿಕೊಂಡ ಮಿಶ್ರಣ, ಉಪ್ಪು, ಹಸಿ ಬಟಾಣಿ ಹಾಕಿ ಒಂದು ಕೂಗು ಕೂಗಿಸಿದರೆ ತೊಂಡೆಕಾಯಿ ಪಲಾವ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಶ್ರುತಿ ಅವರು ಮಾಡಿದಂತಹ ತೊಂಡೆಕಾಯಿ ಪಲಾವನ್ನ ಈಗ ಈ ಸಂಚಿಕೆಯ ಮೊದಲನೇ ಟಿಪ್ಪೆ ಹೇಳೋ ಸಮಯ ಬಂದಾಯಿತು. ಎಳ್ಳೆಣ್ಣೆ ಮತ್ತು ಹರಳೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಅದನ್ನು ಹುಬ್ಬು ಮತ್ತು ಕಣ್ಣಿನ ರೆಪ್ಪೆಗೆ ಹಚ್ತಾ ಬಂದರೆ ಕೂದಲು ಉದುರೋದು ಕ್ರಮೇಣ ಕಡಿಮೆ ಆಗುತ್ತೆ. ಈಗ ಅತ್ತೆ ಜಯಲಕ್ಷ್ಮಿ ಅವರು ಯಾವ ಅಡುಗೆಯನ್ನ ನಮ್ಗೆಲ್ಲರಿಗೂ ಮಾಡಿ ತೋರಿಸ್ತಾರೆ ಅಂತ ನೋಡೋಣ ಬನ್ನಿ. ಇವತ್ತು ಪನ್ನೀರ್ ಕಲಾಕಂದ್ ಅಂತ ಮಾಡೋದು ತೋರಿಸ್ತೀನಿ. ಪನ್ನೀರ್ ಕಲಾಕಂದ್ ಅಂತ. ಹೌದು. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದೆ. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಇದು ಪನ್ನೀರ್ ತುರಿ, ಕೋವಾ, ಕೇಸರಿ, ಅದು ಕೋವಾ 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 ಹಾಕ್ಬೇಕಾ? ಅಂದ್ರೆ ನಾವೆಷ್ಟು ಒಂದು ಬಟ್ಲು ಪನ್ನೀರ್ ತುರಿ ತಗೊಂಡ್ರೆ ಒಂದು ಬಟ್ಲು ಕಂಡೆನ್ಸ್ ಮಿಲ್ಕ್ ಎಲ್ಲ ಒಂದೊಂದು ಬಟ್ಲು, ಹೌದು, ಎಲ್ಲ ಒಂದು ಬಟ್ಲು ಕೋವಾ. ಓಕೆ, ಇದು ಇವಾಗ ನೀರು ಬಿಡುತ್ತೆ. ಹಾಂ, ಆಮೇಲೆ ಒಂದು 10 ನಿಮಿಷ ಫ್ರೈ ಮಾಡಿದ್ರೆ ಅದು ಗಟ್ಟಿ ಆಗುತ್ತಾ ಬರುತ್ತೆ. ಓಕೆ. ಸಕ್ಕರೆ ಹಾಕಲ್ವಾ ನೀವು? ಇಲ್ಲ, ಹಾಕಲ್ಲ. ಅದಕ್ಕೆ ಕಂಡೆನ್ಸ್ ಮಿಲ್ಕ್ ಮೇಡ್ ಹಾಕಿ ಅಷ್ಟು ಸಾಕು. ಸ್ವೀಟು ಸ್ವೀಟು. ಅದು ಸ್ವೀಟ್ ಇರುತ್ತಾ? ಹಾಂ, ಕರೆಕ್ಟಾಗಿರುತ್ತೆ. ಜೊತೆಗೆ ಕೋವಾ ಬೇರೆ ಹೌದು, ಹಾಕಿದ್ದೀವಿ. ಓಕೆ, ಚೆನ್ನಾಗಿರುತ್ತೆ ಇದು. ನಾವು ಅಂಗಡಿಯಲ್ಲಿ ತೊಗೊಂಡು ಕಲಾಕಂದು ಒಂಥರ ಇರುತ್ತೆ. ಇದು ಮನೇಲಿ ಮಾಡಿದ್ದು ಚೆನ್ನಾಗಿರುತ್ತೆ. ಓಕೆ. ನೀವಿದು ಯಾರಿಂದ ಕಲ್ತಿದ್ದು? ನಮ್ಮ ತಾಯಿಯವ್ರು ಹೇಳ್ಕೊಟ್ರು. ನಿಮ್ಮ ತಾಯಿಯವ್ರು ಹೇಳ್ಕೊಟ್ರಾ? ಓಕೆ. ಅಂದರೆ ವೆರೈಟೀಸ್, ತುಂಬ ವೆರೈಟೀಸ್ ಕಲ್ತಿರ್ತೀರಲ್ಲ? ಪರವಾಗಿಲ್ಲ. ಅವರು ಹಿಂದಿನ ಕಾಲದವ್ರಲ್ಲ, ಹಾಂ, ಸ್ವಲ್ಪ ಹಿಂದಿನ ಕಾಲದವ್ರು ಕಲಾಕಂದೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ? ಆವಾಗ ಎಲ್ಲಿ ಸಿಕ್ತಿತ್ತು ಅಂಗಡಿಲಿ? ಹೌದು, ಅವರೇ ಮಾಡ್ಕೋಬೇಕಾಗಿತ್ತು. ನಿಮಗೆ ಸ್ವೀಟ್ಸ್ ಅಂದರೆ ಇಷ್ಟನಾ ಹೇಮ ಅವ್ರೆ? ಹಾಂ, ಓಕೆ. ಅದೇ ಎಲ್ಲನೂ ಟೇಸ್ಟ್ ಮಾಡ್ತೀರಾ? ಎಲ್ಲ ಟೇಸ್ಟ್ ಮಾಡ್ತೀನಿ. ಜಾಸ್ತಿ ಖಾರ. ನಿಮಗೆ ಫೇವ್ರೇಟ್ ಸ್ವೀಟ್ ಯಾವುದು? ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟು. ಓಕೆ.
ಕಲಾಕಂದ್ ಬೇಕಾಗಿರುವ ಸಾಮಗ್ರಿಗಳು: ಪನ್ನೀರ್, ಖೋವಾ, ಮಿಲ್ಕ್ ಮೇಡ್, ಕೇಸರಿ, ತುರಿದ ಬಾದಾಮಿ. ತಯಾರಿಸುವ ವಿಧಾನ: ಬಾಣಲೆಗೆ ತುರಿದ ಪನ್ನೀರು, ಮಿಲ್ಕ್ ಮೇಡ್, ಖೋವಾ, ತುರಿದ ಬಾದಾಮಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಕೇಸರಿ ಹಾಕಿ ಅಲಂಕರಿಸಿದರೆ ಪನ್ನೀರ್ ಕಲಾಕಂದ್ ಸವಿಯಲು ಸಿದ್ಧ. ಜಯಲಕ್ಷ್ಮಿ ಅವರು ಮಾಡಿದಂತಹ ಪನ್ನೀರ್ ಕಲಾಕಂದ್ನ ನೀವೆಲ್ಲರೂ ನೋಡಿದ್ರಲ್ಲ. ಈಗ ಈ ಸಂಚಿಕೆಯ 2ನೇ ಟಿಪ್ ಹೇಳೋ ಸಮಯ ಬಂದಾಯ್ತು. ಜೀರಿಗೆ ಹಾಕಿ ಕುದಿಸಿದ ನೀರನ್ನು ಕುಡಿತಾ ಬಂದ್ರೆ ಕ್ರಮೇಣ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಈಗ ಅತ್ತೆ ಸೊಸೆ ಇಬ್ರು ಸೇರಿ ಯಾವ ರೆಸಿಪಿಯನ್ನ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಬೆಣ್ಣೆ ಮಸಾಲೆ ಚಕ್ಲಿ ಅಂತ. ಬೆಣ್ಣೆ ಮಸಾಲೆ ಚಕ್ಲಿ. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಿದ್ರೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಬೆಣ್ಣೆ, ಕಡಲೆ ಪೊಪ್ಪಿಟ್ಟು, ವಾಮ್ಕಾಳು, ಬ್ಲ್ಯಾಕ್ ಸಾಲ್ಟು, ಆಮ್ಚೂರ್, ಮೈದಾ, ಮೆಣಸಿನ್ಕಾಯಿ, ಕರಿಬೇವು, ಧನಿಯಾ, ಸೋಂಪು, ಗೋಡಂಬಿ, ಉಪ್ಪು, ಎಣ್ಣೆ. ಓಕೆ, ಹಾಗಿದ್ರೆ ಶುರು ಮಾಡೋಣ. ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವ
ಇವಾಗ ನಾನು ಅದು ಬೆಣ್ಣೆ ಹಾಕಿದ್ದೀನಿ, ಅದ್ರ ಮೇಲೆ ಇದು ಹಾಕ್ತಾ ಇದ್ದೀನಿ. ನಾವೇನು ಮಿಕ್ಸಿನಲ್ಲಿ ಮಸಾಲೆ ಮಾಡ್ಕೊಂಡಿದ್ವಿ ಅದನ್ನೇ ಇದಕ್ಕೆ ಹಾಕ್ತಿದ್ದೀವಿ ಅಲ್ವಾ? ಐಶ್ವರ್ಯ ಅವರೇ, ಬೆಣ್ಣೆ ಮಸಾಲೆ ಚಕ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು. ತುಂಬ ಚಿಕ್ಕದಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬೆಣ್ಣೆ ಎಲ್ಲ ಬೇರೆ ಹಾಕಿದ್ದೀರಾ. ವೀಕ್ಷಕರೇ, ಈಗ ಗರಿ ಗರಿಯಾದ ಬೆಣ್ಣೆ ಮಸಾಲೆ ಚಕ್ಲಿ ರೆಡಿ ಆಗಿದೆ. ಬೆಣ್ಣೆ ಮಸಾಲೆ ಚಕ್ಕುಲಿ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಬೆಣ್ಣೆ, ಹುರಿಗಡಲೆ ಹಿಟ್ಟು, ಓಂಕಾಳು, ಕಪ್ಪುಪ್ಪು, ಆಮ್ಚೂರ್, ಮೈದಾ ಹಿಟ್ಟು, ಒಣಮೆಣಸಿನಕಾಯಿ, ಕರಿಬೇವು, ಧನಿಯಾ, ಸೋಂಪು, ಗೋಡಂಬಿ, ಉಪ್ಪು ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಬಾಣಲೆಗೆ ಒಣಮೆಣಸಿನಕಾಯಿ, ಧನಿಯಾ, ಸೋಂಪು, ಕರಿಬೇವು ಹಾಕಿ ಹುರಿದುಕೊಳ್ಳಿ. ಹುರಿದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಆಮ್ಚೂರ್, ಕಪ್ಪುಪ್ಪು, ಉಪ್ಪು ಹಾಕಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಬಾಣಲೆಗೆ ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ಹುರಿದ ಗೋಡಂಬಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಬಟ್ಟಲಿಗೆ ಅಕ್ಕಿ ಹಿಟ್ಟು, ಹುರಿಗಡಲೆ ಹಿಟ್ಟು, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಓಂಕಾಳು, ಖಾರದ ಪುಡಿ, ಉಪ್ಪು, ಬೆಣ್ಣೆ, ನೀರು ಹಾಕಿ ಚೆನ್ನಾಗಿ ಕಲಸಿ. ಕಲಸಿದ ಹಿಟ್ಟನ್ನು ಒರಳಿಗೆ ಹಾಕಿ ಒತ್ತಿ ಚಕ್ಕುಲಿ ತೆಗೆದು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಕರಿದ ಚಕ್ಕುಲಿಗಳ ಮೇಲೆ ಬೆಣ್ಣೆ ಹಾಕಿ ರುಬ್ಬಿಕೊಂಡ ಮಿಶ್ರಣವನ್ನು ಉದುರಿಸಿದರೆ ಬೆಣ್ಣೆ ಮಸಾಲೆ ಚಕ್ಕುಲಿ ಸವಿಯಲು ಸಿದ್ಧ. ಅತ್ತೆ ಸೊಸೆ ಜೋಡಿ ಮಾಡಿದಂತಹ ಬೆಣ್ಣೆ ಮಸಾಲೆ ಚಕ್ಲಿಯನ್ನ ನೀವೆಲ್ಲರೂ ನೋಡಿದ್ರಲ್ಲ. ಈಗ ಈ ಸಂಚಿಕೆಯ 3ನೇ ಟಿಪ್ ಹೇಳೋ ಸಮಯ ಬಂದಾಯ್ತು. ಬೆಂಡೆಕಾಯಿ ಉರಿಯುವಾಗ 1 ಚಮಚ ಮೊಸರನ್ನ ಹಾಕಿದ್ರೆ ಬೆಂಡೆಕಾಯಿ ಕಪ್ಪಾಗೋದನ್ನ ತಡೆಗಟ್ಟುತ್ತೆ. ಜೊತೆಗೆ ಬೆಂಡೆಕಾಯಿಗೆ ಒಂದು ಹೊಸ ರುಚಿ ಕೂಡ ಕೊಡುತ್ತೆ. ಈಗ ನಮ್ಮ ಅತ್ತೆ ಸೊಸೆ ಇಬ್ರು ಸೇರಿ 5 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ 5 ನಿಮಿಷದಲ್ಲಿ ಏನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಈಗ ಅತ್ತೆ ಸೊಸೆ ಇಬ್ರು ಸೇರಿ 5 ಇಂಗ್ರೀಡಿಯೆಂಟ್ಸ್ನ ಬಳಸಿ 5 ನಿಮಿಷದಲ್ಲಿ ಏನ್ ಮಾಡ್ತೀರಾ? ಗೋಧಿ ಹಿಟ್ಟಿನ ಹಲ್ವಾ. ಗೋಧಿ ಹಿಟ್ಟಿನ ಹಲ್ವಾ. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ: ಗೋಧಿ ಹಿಟ್ಟು, ಗೋಡಂಬಿ,
ಹಾಲು ಕುಡಿಯಕ್ಕೆ ಅಸಹ್ಯ ಪಟ್ಕೋತಾರೆ. ಸೊ ಈ ತರ ಮಾಡಿದ್ರೆ ಗೋಧಿ ಹಿಟ್ಟು ಆ್ಯಂಡ್ ತುಪ್ಪ ಎಲ್ಲ ಸೇರ್ದಂಗೆ ಆಗುತ್ತೆ. ತುಪ್ಪ ಸೇರುತ್ತೆ, ಗೋಧಿ ಹಿಟ್ಟು ಸೇರುತ್ತೆ. ಇವಾಗ ಇದಾಗಿದೆ, ಸರ್ವಿಂಗ್ ಬೌಲ್ ಹಾಕೋಣ. ಹಾಂ, ಗೋಧಿ ಹಿಟ್ಟಿನ ಹಲ್ವಾ ತಯಾರಾಗಿದೆ. ಥ್ಯಾಂಕ್ ಯು. ಶ್ರುತಿ ಹಾಗೂ ಜಯಲಕ್ಷ್ಮಿ ಅವರು ಇಬ್ಬರೂ ಸೇರಿ 5 ಇಂಗ್ರೀಡಿಯೆಂಟ್ಸ್ನ ಬಳಸಿ 5 ನಿಮಿಷದಲ್ಲಿ ಮಾಡಿದಂತಹ ಗೋಧಿ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ. ಗೋಧಿ ಹಿಟ್ಟಿನ ಹಲ್ವಾ ಬೇಕಾಗಿರುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಗೋಡಂಬಿ, ಸಕ್ಕರೆ, ಹಾಲು, ತುಪ್ಪ. ತಯಾರಿಸುವ ವಿಧಾನ: ಬಾಣಲೆಗೆ ಗೋಧಿ ಹಿಟ್ಟು ಹಾಕಿ ಹುರಿದುಕೊಂಡು ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ. ಅದೇ ಬಾಣಲೆಗೆ ತುಪ್ಪ, ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ಹುರಿದ ಗೋಧಿ ಹಿಟ್ಟಿಗೆ ಸಕ್ಕರೆ ಬೆರೆಸಿ ಬಾಣಲೆಯಲ್ಲಿರುವ ತುಪ್ಪ, ಗೋಡಂಬಿಗೆ ಸಕ್ಕರೆ ಬೆರೆಸಿದ ಗೋಧಿ ಹಿಟ್ಟು, ಹಾಲು, ನೀರು ಹಾಕಿ ಕಾಯಿಸಿದರೆ ಗೋಧಿ ಹಿಟ್ಟಿನ ಹಲ್ವಾ ಸವಿಯಲು ಸಿದ್ಧ. ಅತ್ತೆ ಸೊಸೆ ಇಬ್ರು ಸೇರಿ 5 ನಿಮಿಷದಲ್ಲಿ 5 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಗೋಧಿ ಹಲ್ವಾ ಮಾಡಿದ್ನ ನೀವೆಲ್ಲರೂ ನೋಡಿದ್ರಲ್ಲ. ಈಗ ಈ ಸಂಚಿಕೆಯ ಕೊನೆಯ ಟಿಪ್ ಹೇಳೋ ಸಮಯ ಬಂದಾಯ್ತು. ವೆನಿಗರ್ ಮತ್ತು ಅಕ್ಕಿಯನ್ನು ಗಾಜಿನ ಹೂದಾನಿಯೊಳಗೆ ಹಾಕಿ ಚೆನ್ನಾಗಿ ಕುಲುಕಿಸಿದರೆ ಗಾಜಿನ ಹೂದಾನಿಗಳು ಸುಲಭವಾಗಿ ಸ್ವಚ್ಛವಾಗುತ್ತವೆ. ಈಗ ನಮ್ಮ ಅತ್ತೆ ಸೊಸೆ ಇಬ್ರು ಸೇರಿ ತುಂಬಾನೇ ಚೆನ್ನಾಗಿ ಗಾರ್ನಿಶಿಂಗ್ ಮಾಡಿದ್ದಾರೆ. ಸೊ ಅವರು ಹೇಗೆ ನಮ್ಮ ಜಡ್ಜ್ ಹೇಮಾ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ತುಂಬಾನೇ ಚೆನ್ನಾಗಿ ಗಾರ್ನಿಶಿಂಗ್ ಮಾಡಿದ್ದೀರಾ. ತುಂಬ ಕಲರ್ಫುಲ್ ಆಗಿದೆ. ಟೊಮ್ಯಾಟೊ, ತೊಂಡೆಕಾಯಿ ಎಲ್ಲ ಉಪಯೋಗಿಸಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ.
ಹೌದಾ ಬಿಸಿಬೇಳೆ ಬಾತ ನೋಡೋಣ. ಅಲ್ಲ ರೀ, ಮಸಾಲ ಪೂರಿ. ಓವರ್ ಆಲ್ ಅತ್ತೆ ಸೊಸೆ ಏನು ಅನ್ನಿಸ್ತು ನಿಮಗೆ? ಈ ಜೋಡಿ ಏನು ಅನ್ನಿಸ್ತು? ಒಂಥರ ಇವ್ರು ನೋಡ್ತಾರೆ ಮೇಡ್ ಫಾರ್ ಈಚ್ ಅದರ್ ಅನ್ಸುತ್ತೆ. ಅವ್ರು ಅಂದರೆ ಇವರು ಇದು ಮಾಡ್ತಾರೆ ಎಲ್ಲೋ ಒಂದು ಕಡೆ ಅಲ್ವಾ, ಒಂಥರ ಅವ್ರು ಅಡುಗೆ ಮಾಡೋ ಸ್ಟೈಲಲ್ಲೂ ಅಷ್ಟೇ Coordination. ಇಬ್ಬರು ಕ್ವೈಟಾಗಿ ಇದ್ಕೊಂಡು ಒಂಥರ ಚೆನ್ನಾಗಿದೆ ಅವರಿಬ್ಬರಿಗೆ ಕೋಆರ್ಡಿನೇಷನ್. ಹಾಂ, ಹೇಮಾ ಅವರೇ, ಇಲ್ಲಿವರೆಗೂ ಬಂದು ಅತ್ತೆ ಸೊಸೆ ಜೋಡಿ ಮಾಡಿದಂತಹ ಎಲ್ಲ ಅಡುಗೆಗಳನ್ನು ಟೇಸ್ಟ್ ಮಾಡಿದ್ರಿ, ಜೊತೆಗೆ ನಿಮ್ಮ ಅಭಿಪ್ರಾಯ ಕೂಡ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದೀರಾ. ಖಂಡಿತವಾಗ್ಲೂ ನಾನು ನಿಮ್ಮನ್ನ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡಲೇಬೇಕು. ಖಂಡಿತ ನಾನು ಬಂದೇ ಬರ್ತೀನಿ. ನಮಸ್ಕಾರ. ನಮಸ್ಕಾರ.